ಓಕೆ, ಟೈಮ್ ಆಗದೆ 11 ಗಂಟೆ. ರೂಮ್ ಚೆಕ್ಔಟ್ ಮಾಡಿ ಹೋಗ್ತಿದ್ದೀವಿ. ರೂಮ್ ಸಖತ್ತಾಗಿ ಇತ್ತು. ಇಲ್ಲೇ ಬೀಚ್ ಎದುರುಗಡೆನೆ ಕಾಸಾ ಲ್ಯಾಪ್ ಬೀಚ್ ಹೋಮ್ಸ್ ಅಂತ ಇದೆ ಮನೆಯವ್ರದ್ದು. ಸೊ ಬೈಕ್ 2 ಅಲ್ಲಿದೆ. ಚೆನ್ನಾಗಿತ್ತು ರೂಮ್ಸ್. 1000 ರುಪೀಸ್ ಅಷ್ಟೇ. ಎ ಸಿ ಬೇಕಾದರೆ 1500 ರುಪೀಸ್. ಸೊ ಬೆಸ್ಟ್. ಏನಾದರೂ ಬಿಟ್ಟಿದ್ದೀವಾ? ಓಕೆ, ಏನು ಬಿಟ್ಟಿಲ್ಲ, ಎಲ್ಲ ಡನ್. ನೆಕ್ಸ್ಟ್ ಹೋಗ್ತಿದ್ದೀವಿ ಎಲ್ಲಿ ನೆಕ್ಸ್ಟು ಇಲ್ಲಿ ಹೋಗ್ತಿದ್ದೀವಿ. ನೆಕ್ಸ್ಟ್ ಇಲ್ಲಿ ಕಡಮಕುಡಿ ಮಧ್ಯ ರೋಡು, ಆ ಕಡೆ ಈ ಕಡೆ ನೀರಿರುತ್ತೆ, ಅಲ್ಲಿ ಹೋಗ್ತಿದ್ದೀವಿ. ಸೊ ಇದೇ ಹೋಮ್ ಸ್ಟೇ, ಇದೇ ಅವ್ರ ಹೋಮ್, ಇವರೇ ಓನರ್. ಹಾಯ್. ಓಕೆ, ನೆಕ್ಸ್ಟ್ ಹೋಗೋಣ. ಅಲ್ಲಿಂದ ವಾಲ್ಪರಾಯ್ ಟೋಟಲ್ 150 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ಹೋಗೋ ಪ್ಲೇಸನ್ನು ಕೂಡ ಸೇಮ್ ಹಿಂಗೆ ಇರುತ್ತೆ. ಆ ಕಡೆ ಈ ಕಡೆ ರೋಡು, ಸಾರಿ, ಆ ಕಡೆ ಈ ಕಡೆ ಈ ಥರ ನೀರು, ಮಧ್ಯದಲ್ಲಿ ರೋಡು. ಏನೋ ಬಿದ್ದಾಯ್ತು, ಮಗಳೇನೋ ಹೊಂಟಾಯ್ತು ಅನ್ಸುತ್ತೆ. ಕಣ್ಣು ಬಿಡೋಕ್ಕಾಯ್ತಲ್ಲ. ಯಾವಾಗ ವೈಸರ್ ಕ್ಲೋಸ್ ಮಾಡ್ಕೊಂಡೆ ಓಡಿಸ್ಬೇಕು ಗುರು. ಅನ್ಕೊಂಡಿರೋ ಪ್ಲೇಸ್ಗೆ ಬಂದು ಇವಾಗ ಅಲ್ಲೆಲ್ಲ ಹೋಗ್ತೀವಿ. ಅಲ್ಲೆಲ್ಲ ರೋಡ್ ಇದೆ, ಆ ಸೈಡಲ್ಲೆಲ್ಲ ನೀರಿದೆ. ಸೊ ವಾಟ್, ಸರಿ ಹೋಗೋಣ ಬನ್ನಿ. ಏನೇನೋ ಮಾತಾಡ್ತೀನಿ ಖುಷಿಗೆ. ವಾ, ಇಷ್ಟೇನೆ ರೋಡು? ಅದೇ ಅದೇ ಮುಂದೆ ಅದೇ. ಒಂದು ಸ್ವಲ್ಪ ಎಲ್ಲ ಕಿತ್ತೋಗದೆ ಗುರು ರೋಡು. ಬಂದೋ ನಾವು ಬಂದೋ. ಆಕ್ಚುಲಿ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರ್ತದೆ, ಇನ್ನೂ ಹೆಚ್ಚಾಗಿ ನೀರಿರ್ತದೆ. ರೋಡಲ್ಲೆಲ್ಲ ನೀರು ಇರುತ್ತಂತೆ. ಸೊ ಇವಾಗ ವಿಂಟರ್ ಆಗಿರೋದಕ್ಕೆ ಸ್ವಲ್ಪ ಕಡಿಮೆ. ಏನು ಆ ಕಡೆಗೆ ಬಿಟ್ಬಿಟ್ರೆ ಹೋಗ್ಬಿಡ್ತೀವಿ ಒಂದೇ ಸರಿ. ಅದೆಷ್ಟೆಲ್ಲ ಅದು ಗೊತ್ತಿಲ್ಲ ನನಗೂ, ಆದರೆ ಚೆನ್ನಾಗಿದೆ ನೋಡೋಕ್ಕೆ. ಓ ರೋಡ್ ಚೆನ್ನಾಗಿದ್ರೆ ಇನ್ನೂ ಸಕ್ತಾಗಿರೋದು. ಹಿಮಾಲಯನ್ಗೆಲ್ಲ ಏನು ಅನ್ಸಲ್ಲ, ಆರಾಮಾಗಿ ಹೋಗ್ಬಿಟ್ಟು. ಇಲ್ಲಿ 415ಗೆ ತುಂಬ ಕಷ್ಟ ಇದೆ, ಕಷ್ಟ. ಅಯ್ಯಯ್ಯೋ ಅಯ್ಯಯ್ಯೋ. ಇಲ್ಲಿಂದ ಚೆನ್ನಾಗಿದೆ ರೋಡ್. ಮಾನ್ಸೂನ್ ಇರಬೇಕಾಗಿತ್ತು, ಇನ್ನೂ ಸಖತ್ತಾಗಿರೋದು ಇದೇ ರೋಡ್. ಆಕ್ಚುಲಿ ಮೇಲ್ಗಡೆ ಡ್ರೋನ್ ಇಂದ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಈ ರೋಡು. ಹೋಗ್ತೀವಿ ನೋಡಿದ್ರೆ, ಈ ಕಡೆ ನೀರು, ಈ ಕಡೆ ನೀರು, ಇಲ್ಲಿ ಮಾತ್ರ ಈ ಕಾರ್ನರ್ಸ್ ಎಲ್ಲಾನು ಸಖತ್ತಾಗಿರ್ತದೆ ಮಳೆಗಾಲದಲ್ಲಿ.
ಫುಲ್ ಇಲ್ಲೆಲ್ಲ ತುಂಬ್ಕೊಂಡು ನೀರು ಈಚೆ ಬರ್ತಾ ಇರ್ತದೆ ಅನಿಸುತ್ತೆ. ವಾವ್, ಸೂಪರ್. ಸಾಕತ್ತಾಗದೆ ಗುರು. ಓಹೋ, ಚೆಸ್ಟ್ ವರ್ಕೌಟ್ ಮಾಡ್ತಾವನೆ ನಾವು. ಮಳೆಗಾಲ ಇದ್ರೆ ಇನ್ನೂ ಸಖತ್ತಾಗಿರೋದು. ಹಾ, ಇದೇನೆ. ಇಲ್ಲೆಲ್ಲ ನೀರು ಬಂದಿರ್ತದಲ್ಲ, ಅದೇ ಇದು. ಇವಾಗಿರಲ್ಲ. ಚಿಕ್ಕ 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 ರೋಡ್ಗಳಿವೆ. ಬೇಡ ಹೋಗೋದು ಇರೋದು ನಡೆಯುತ್ತೆ. ನೆಕ್ಸ್ಟ್ ಇನ್ನು ವಾಲ್ಪಾರ. ಇದೇನು ಗುರು ಕೆಮ್ಮು, ಮಾತಾಡ್ಬೇಕಾದ್ರೆ ಕೆಮ್ಮು ಬಂದ್ಬಿಡ್ತದೆ. ನಾರ್ಮಲ್ ಆಗಿ ಹೋಯ್ತಿರುವಾಗ ಏನು ಇರಲ್ಲ. ಓಕೆ, ಸಿಗೋಣ ಆತಿರಪ್ಪಲ್ಲಿ ಘಾಟಲ್ಲಿ. ಇನ್ನು ಮಿಕ್ಕಿದೆಲ್ಲ ಟ್ರಾಫಿಕ್ನೇ ಗುರು, ಇನ್ನೇನು ಇಲ್ಲ. ಒಂದು 30 ಕಿಲೋಮೀಟರ್ಸ್ ಬರೀ ಮನೆಗಳು, ಟ್ರಾಫಿಕ್, ಸಿಟಿ ಇಷ್ಟೇನೆ. ಸಿಟಿ ಅಂದ್ರೆ ಬೆಂಗಳೂರು ತರ ಸಿಟಿ ಅಲ್ಲ, ಸಣ್ಣ 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 ಊರುಗಳು, ಹೋಬಳಿ ಲೆವೆಲ್ಗೆ ಟ್ರಾಫಿಕ್. ಅದು ಚಿಕ್ಕ ಚಿಕ್ಕ ರೋಡ್ ಅಲ್ವಾ, ಸೊ ಇನ್ನು ಹೆವಿ ಟ್ರಾಫಿಕ್ ಇರ್ತದೆ. ಅಯ್ಯಯ್ಯಪ್ಪ, ನೋಡಿ ಸಖತ್ತಾಗಿ ಮಾಡೋರು ಇಲ್ಲೇನೋ. ಓಹ್, ಇಲ್ಲೂ ಅದೇ. ಓಹ್, ಕ್ರಿಸ್ಮಸ್ ಸೆಲೆಬ್ರೇಷನ್ ಗುರು. ಯಾವ್ದೋ ಗಲ್ಲಿಲೆಲ್ಲ ಕರ್ಕೊಬತ್ತಾ ಅದೇ ನಮ್ಮನ್ನ. ಆದ್ರೆ ಸಖತ್ತಾಗದೆ, ಎಲ್ಲ ಫುಲ್ ಅದಕ್ಕೆ ರೆಡಿ ಮಾಡ್ಕೊತಾವ್ರೆ. ಅಮ್ಮಮ್ಮಮ್ಮಮ್ಮ, ಇಲ್ಲಿ ನೋಡಿ, ಇಲ್ಲೆಲ್ಲ ಮನೆಗಳು ಸಕ್ಕತ್ತಾಗವೆ ಗುರು. ಚರ್ಚು ಸಕ್ಕತ್ತಾಗದೆ. ಇದು ತುಂಬಾನೇ ದೊಡ್ಡ ರೋಡು, ಸಕ್ಕತ್ತಾಗದೆ. ಆಕ್ಚುಲಿ ಇದು ಅತಿರಪಲ್ಲಿಗೆ ಹೋಗೋ ರೋಡು. ಅತಿರಪಲ್ಲಿ ಎನಿಥಿಂಗ್ ಇಸ್ ಓಕೆ. ಗುರು ಸಕ್ಕತ್ತಾಗವೆ ರೋಡ್ ಮಾತ್ರ. ಪಕ್ಕ ಮೇಂಟೈನ್ ಮಾಡೋರೆ. ಸಾಕತ್ತಲ್ಲ. ಮನೆಗಳು ನೋಡು ಗುರು, ಒಂದೊಂದು ಮನೇನು ಸೈಕಾಗವೆ. ಆಲ್ಮೋಸ್ಟ್ ಎಲ್ಲ ಕ್ರಿಶ್ಚಿಯನ್ಸ್ ಇಲ್ಲಿರೋದು ಅನ್ಸುತ್ತೆ. ಎಲ್ಲ ರೀಚ್ ನೋಡಿ ಹೆಂಗದೆ. ಯಪ್ಪ, ಅತಿರಪಲ್ಲಿ ರೋಡ್. ಅತಿರಪಲ್ಲಿ ಇನ್ನೂ 20 ಕಿಲೋಮೀಟರ್ ಸರಿ ಅನ್ಸುತ್ತೆ ಇಲ್ಲಿಂದ, ನಮ್ಮ ಲೊಕೇಶನ್ ಇಂದ. ಯಪ್ಪ, ಸಕ್ಕತ್ತಾಗಿತ್ತು ಮನೆ.
ಪಲಾ ಜಂಕ್ಷನ್ ಅಂತೆ. ವಾ ಸಿಟಿ ತರ ಇದೆ. ಹೋಗ್ರು ಸಾಕತ್ತಾಗದೆ. ರೋಡ್ ಏನು ಹೊಸ್ದಾಗ ಹಾಕೋರೇನೋ ಅನ್ಸುತ್ತೆ. ಅದ್ಭುತ ರೋಡ್ ಅಂತೂ. ವಾವ್ ವಾವ್ ವಾವ್. ಸಾಕತ್ತು. ಆದ್ರೂ ಈ ಬ್ಲೈಂಡ್ ಕಾರ್ನರ್ಸ್ ಅಂತೂ ಈಗಪ್ಪ ಭಯ ಪಡಿಸ್ತವೆ. ಚುಲ್ಲಿ ಅಂತೆ ಈ ಕಡೆ. ಇದೇ ಚುಲ್ಲಿ ಊರಿದು. ಗೋ ಸ್ಲೋ. ಓಕೆ ಆಲ್ವೇಸ್. ಚಿಕ್ಕ ರೋಡು ಗುರು, ಎಲ್ಲ ಚಿಕ್ಕವೆ ಟರ್ನಿಂಗ್ಸ್, ಅದೇ ಶಾರ್ಪ್ ಟರ್ನಿಂಗ್ಸ್. ರಬ್ಬರ್ ಮರಗಳು ಇವೆಲ್ಲ. ಸಾಕತ್ತಾಗದೆ ಮತ್ತೆ. ಅಪ್ಪ ಲೈಟ್ ಕಂಬಕ್ಕೆ ಕುತ್ಕೊಬಿಡ್ತೀವಿ. ಇನ್ನೂ ಸಕ್ಕತ್ತಾಗದಿಲ್ಲಿ. ವಾ ಅಯ್ಯೋ, 6ನೇ ಗೇಟಲ್ಲ ಇದ್ದೀನಿ. ಅಯ್ಯೋ ಏನ್ ಸಕ್ಕತ್ತಾಗದೆ ಗುರು. ಒಳ್ಳೆ ಮನೆಗಳು. ಹ್ಯಾಂಡಲ್ ಬಾರ್ ಸ್ವಲ್ಪ ಕೋನ್ ಸೆಟ್ ಏನೋ ಪ್ರಾಬ್ಲಮ್ ಇದೆ, ಚೆಕ್ ಮಾಡಿಸ್ಬೇಕು ಸ್ವಲ್ಪ ಹೋಗಿ. ವಾವ್ ಸೈಕ್. ಯಾವ್ದು ರೆಕಾರ್ಡ್ ಮಾಡೋದು ಯಾವ್ದು ಬಿಡೋದು, ಸ್ಟೋರೇಜೇ ಖಾಲಿ ಆಗೋಯ್ತದೆ ರೆಕಾರ್ಡ್ ಮಾಡಿ. ಕಟಿಂಗ್ ಜಂಕ್ಷನ್. ಅಲ್ಲೇ ಹೋಗ್ಬೋದು, ಇಲ್ಲೂ ಹೋಗ್ಬೋದು. ಇಲ್ಲಿಂದ ಹೋದ್ರೆ ಇನ್ನೊಂದು ಸ್ವಲ್ಪ ಹತ್ರ ಆಗುತ್ತೆ. ಓಕೆ, ರೋಡ್ ಅವಾಗ ಸಿಗ್ತಾ ಇರ್ಬೇಕು ಈ ತರ ರೋಡ್ಗಳು, ಮನೆಗಳು. ಆ ಮರ ಸಕ್ಕತ್ತಾಗದೆ. ಫೋರ್ಸ್ ಇರಲ್ಲ. ಓಕೆ ಹೋಗುತ್ತೆ. ಗುರು ಏನು
ಏನೇನು ಓ ಅನಾನಸ್ ಪೈನಾಪಲ್ ಪೈನಾಪಲ್ ಅದೇನೆ. ವಾ ಇದೇನ್ ಗುರು ಹಿಂಗದೆ, ಏನ್ ಮಾಡಬೇಕು ನೀವು? ಇದೆಲ್ಲ ಇದೇ ಫಸ್ಟ್ ನೋಡ್ತಿರೋದು. ಓಹೋ ಇದು ಸಾಕಾಗದೆ. ಆಕ್ಚುಲಿ ಫಾರೆಸ್ಟ್ ಏರಿಯಾ ಇಲ್ಲಿಂದನೇ ಸ್ಟಾರ್ಟಾ? ಆಹಾ ಓಕೆ. ನಮ್ ಕಡೆ ತೆಂಗಿನ ಮರ ಇದ್ದಂಗೆ ಈ ಕಡೆ ಇಲ್ಲವೇ ಇದು? ಅದೇನಿದು ಅಂತ ಗೊತ್ತಿಲ್ಲ, ಏನ್ರ ಯಾವ್ದ್ರಲ್ಲೂ ಏನೂ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿದೆ. ಏನೆಲ್ಲ ವಾಲ್ಪರೆಯಿಂದ ರಿಟೇಲ್ ಬರ್ತಾವ್ರೆ ಏನೋ ಗೊತ್ತಿಲ್ಲ. ಅಯ್ಯಪ್ಪ ಸ್ವಲ್ಪ ರೋಡ್ ಕಿತ್ತೋಗದೆ ಗುರು. ಅಯ್ಯೋ ಮತ್ತದೇ ಮರಗಳು. ನಮ್ ಕಡೆನೂ ಹಾಕ್ಬಿಡ್ಬೇಕು ಗುರು ಇದನ್ನ. ತೆಂಗಿನ ಮರ ಎಲ್ಲ ಕೀಳ್ಸ್ಬಿಟ್ಟು ಇದನ್ನ ಹಾಕ್ಬಿಟ್ರೆ ಎಲ್ಲ ಊರಲ್ಲಿ ಸೈಕ್ ಆಗೋಯ್ತಾರೆ. ಇದನ್ ಮಗ ಏನ್ ಮರ ಹಾಕ್ಸ್ಕೊಂಡ ಅವ್ನು ಹಿಂಗದಲ್ಲ ಇದು ಅಂತ. ಏನು ಅದೇ ದ್ರಾಕ್ಷಿ ಅಂತಾರ, ಖರ್ಜೂರನ್ನ ನಿಜ ಗೊತ್ತಿಲ್ಲ ಏನ್ ಮರ ಅಂತ ನಮ್ಗೆ. ಅಯ್ಯಪ್ಪ ಹೆವಿ ಕಿತ್ತಾಗದೆ ಗುರು ರೋಡು. ಆಗ್ಲಿದೆ ಟಕ್ 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 ಅಂತ ಅದಿಲ್ಲಿ ಕಾನ್ಸೆಪ್ಟ್. ನಮ್ಮ ಹುಡ್ಗ ಹೊಂಟೋದ ಮುಂದೆ ತುಕು 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 ಅಂತ ಬಿಟ್ಕೊಂಡು. ಏನೋ ಅನ್ಸಲ್ಲ ಈ ಮಲೆಯಲ್ಲಿ. ಯಾವ್ದೋ ರಿವರ್ ಇದೆ. ಅಯ್ಯೋ 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 ಅಯ್ಯಪ್ಪ. ಅಲ್ಲಿ ಯಾವ್ದೋ ರಿವರ್ ಅದೇ. ಓಹೋ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿಂದ. ಅದೇ ನಮ್ಮೂರಲ್ಲಿ ಹೋದಂಗೆ ಆಯ್ತು ಅದು ನಮಗೆ. C900 ಗುರು, ಕವಾಸಕಿ Z900. ಅಲ್ಲಿ ಯಾವುದೋ ಬ್ರಿಡ್ಜ್ ಇರುವಂಗದೆ, ಮೇ ಬಿ ಅದೇ ಇರ್ಬೋದು. ಅಲ್ಲಿ ಹೋಗ್ಬೇಕೇನೋ ನಾವು. ಇಲ್ಲ ಇಲ್ಲಿ ಯಾವ್ದೋ ಬ್ರಿಡ್ಜು. ಅಲ್ಲಿ ತೋರಿಸಿದ್ನಲ್ಲ ಬ್ರಿಡ್ಜು, ಅದೇ ಇದು. ಇಲ್ಲಿ ಬಂದು ಮುಂದೆ ರೈಟ್ ಹೋದ್ರೆ ಸಿಗುತ್ತೆ. ಇನ್ನು 88 ಕಿಲೋಮೀಟರ್ ಅದೇ ಗುರು. ಓಹೋ ಕನ್ಫ್ಯೂಸ್ ಆಗೋಯ್ತದೆ ಯಾವ ಕಡೆ ರೋಡು ಅಂತ ಒಂದ್ಸಲಿ. ಏನಾದ್ರು ತಗೊಂಡು ತಿನ್ಬೇಕು, ಕುಡಿಬೇಕು ಅನ್ನಿಸ್ತಾ ಇದೆ. ನೋಡೋಣ ಎಲ್ಲ ಚೆನ್ನಾಗಿರೋ ಕಡೆ ನಿಲ್ಸೋಣ. ಇಷ್ಟೇನಾ? ಅಯ್ಯೋ